ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಪ್ರಕರಣವನ್ನು ಖಂಡಿಸಿ ಕೊಡಗು ಜಿಲ್ಲಾ ಬಿಜೆಪಿ ಮಡಿಕೇರಿಯಲ್ಲಿ ದಿಢೀರ್ ರಸ್ತೆ ತಡೆ ಪ್ರತಿಭಟನೆ ನಡೆಸಿತು. ನಗರದ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಜಮಾಯಿಸಿದ ಬಿಜೆಪಿ ಪ್ರಮುಖರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ವಿನಯ್ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೂ ಮೊದಲು ನೀಡಿರುವ ಹೇಳಿಕೆಯಲ್ಲಿ ಉಲ್ಲೇಖಿಸಿರುವ ಕಾಂಗ್ರೆಸ್ ಪಕ್ಷದ ವಕ್ತಾರನನ್ನು ತಕ್ಷಣ ಬಂಧಿಸಬೇಕೆಂದು ಒತ್ತಾಯಿಸಿದರು. ಆಯ್ತಾಯ್ತು. ಡ್ಯೂಟಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಮತ್ತು ಆ್ಯಕ್ಟಲ್ಲೂ ತಿದ್ದುಪಡಿ ಆಗಿದೆ. 7 ವರ್ಷಕ್ಕಿಂತ ಕಮ್ಮಿ ಪನಿಷ್ಮೆಂಟ್ ಇದೆ. ಮಸ್ಟ್ ಇಶ್ಯೂ ನೋಟಿಸ್ಗೆ ರೆಸ್ಪಾಂಡ್ ಮಾಡಿದ್ದೀರಾ. ಈ ಪ್ರಕರಣಗಳಲ್ಲಿ ಏನೂ ಮಾಡಲಿಲ್ಲ. ನೇರ ಅವ್ರ ಮನೆಗೆ ಪೊಲೀಸ್ ಕಳಿಸ್ತಾರೆ. ಏನು ಟೌನ್ ಪೊಲೀಸ್ನವನು ಯಾವ ಒಬ್ಬ ಏನು ದಿಲೀಪ್ ಅಂತ ಹೆಸರು ಫೋನ್ ಮಾಡಿ ಧಮಕಿ, ನಿಮ್ಮ ಮೇಲೆ ತಹಸೀಲ್ದಾರ್ ಆಫೀಸಲ್ಲಿ ಕೇಸ್ ಇದೆ, ಬಂದು ಸೈನ್ ಮಾಡಿ. ವಾಟ್ ಈಸ್ ದಿಸ್? ಇದೆಯಾ ಎಲ್ಲಾದರೂ ಕಾನೂನು? ಆ ನೋಟಿಸ್ ಬೇಕಾದ್ರೆ ವಾಟ್ಸಪ್ಪಲ್ಲಿ ಕಳಿಸ್ತೇನೆ ಬೇಕಾದ್ರೆ. ರಾಜಕೀಯ ಮಾಡೋದು ಒಂದು ಭಾಗ ಸರ್. ರಾಜಕೀಯ ಮಾಡ್ಲಿ, ಅವ್ರು ಜನ ಯಾರು ಬರೋತಾರೆ, ವೋಟ್ ಕೊಟ್ಟಿದ್ದಾರೆ, ಅವ್ರು ಗೆದ್ಕೊಂಡಿರ್ಬೋದು. ಆದ್ರೆ ವಾಸ್ತವಾಂಶ ಅದಕ್ಕಾಗಿ ಅವ್ರು ನಮ್ಮ ಹತ್ತಿಕ್ಕಂತ ಪ್ರಯತ್ನ ಮಾಡಿದ್ರೆ ಅದು ಖಂಡಿತವಾಗಿ ಈ ಸಂದರ್ಭ ಮಾತನಾಡಿದ ವಿಧಾನಸಭೆಯ ಮಾಜಿ ಅಧ್ಯಕ್ಷ ಕೆಜಿ ಬೋಪಯ್ಯ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಡೆತ್ ನೋಟ್ ಕೊಟ್ಟು ಅಂದರೆ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದಾರೆ. ಅದು ನಥಿಂಗ್ ಬಟ್ ಡೆತ್ ನೋಟ್, ಅಂದರೆ ಸಾವಿದಕ್ಕೆ ಮೊದಲು ಕೊಟ್ಟಂಥ ಕೊನೆಯ ಹೇಳಿಕೆ. ಆ ಹೇಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಕೊಡಗಿನ ಸಮಸ್ಯೆಗಳು ಮತ್ತು ಪರಿಹಾರ ಅಂತ ಹೇಳುವಂಥ ಒಂದು ವಾಟ್ಸಪ್ ಗ್ರೂಪನ್ನು ನಾವು 3 ಜನ, ಅವ್ರ ಜೊತೆಗೆ ವಿಷ್ಣು ನಾಚಪ್ಪ, ರಾಜೇಂದ್ರ ಅಂತ ಹೇಳೋ 3 ಜನ ಅಡ್ಮಿನ್ ಆಗಿ ಅದನ್ನು ಮಾಡ್ತಾ ಇದ್ದಾರೆ. ಅವ್ರು ಏನು ಮೆಸೇಜ್ ಬರ್ತದೆ ಅದನ್ನು ಹಾಕುವಂಥದ್ದು ಅದು ಅಷ್ಟೇ. ಭಾಳ ಏನು ಹಾನಿಕರ ಇದು ಮಾಡುವಂಥದ್ದು ಅದನ್ನು ಹಾಕೋದೆಲ್ಲ ಡಿಲೀಟ್ ಮಾಡ್ತಾ ಇದ್ದಾರೆ. ಇಷ್ಟು ಇದ್ದಾಗೂ ಯಾರೋ ಒಂದು ನಾಪೊಕ್ಕಲಲ್ಲಿ ಒಂದು ಟಾಯ್ಲೆಟ್ ಗಬ್ಬೆ ಇರ್ತಾ ಇದೆ ಅಂತ ಹೇಳಿ ಬಸ್ ಸ್ಟ್ಯಾಂಡಲ್ಲಿ, ಅದಕ್ಕೆ ಅವರ ಫೋಟೋ ಟ್ಯಾಗ್ ಮಾಡಿ ಒಂದು ಹಾಕಿದ ತಕ್ಷಣ ಏನಾಗ್ಬಿಡ್ತು, ಅದಕ್ಕೆ ಸೂಕ್ತ ಕ್ರಮ ತೆಗೆದುಕೊಳ್ಳಿಕ್ಕೆ ಆ ಗ್ರಾಮ ಪಂಚಾಯತಿಗೆ ಕರೆದು ವಾರ್ನಿಂಗ್, ಅವ್ರದ್ದೇ ಅಧ್ಯಕ್ಷರು ಅವ್ರ ಪಕ್ಷದವರೇ ಅಲ್ಲಿ ಆಡಳಿತ ಮಾಡೋದು, ಯಾಕೆ ಮಾಡಲಿಲ್ಲ? ಅದು ಬಿಟ್ಟು ಪೊಲೀಸ್ಗೆ ಹೇಳಿ ಇವರ ಒಬ್ಬ ಚಾಲನ ಮುಖಾಂತರ FIR ಮಾಡಿಸೋದು, FIR ಮಾಡಿಸಿ ಅಷ್ಟಕ್ಕೆ ಸುಮ್ಮನೆ ಆಗಿದ್ದಾರೋ ರಾತ್ರಿ ಪೊಲೀಸ್ ಕಳಿಸುವಂಥ ವ್ಯವಸ್ಥೆ. ಕಾನೂನು ಏನು ಹೇಳ್ತದೆ, ಯಾವುದೇ ಪ್ರಕರಣ ಆದರೆ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರೋ ಅಪರಾಧ ಆದರೆ ಅವರಿಗೆ ನೋಟಿಸ್ ಕೊಡಬೇಕು. ಹಳೆಯ 41D ಈಗ 35 BNSS ಹೊಸ ಭಾರತೀಯ ನೀತಿ ಸಂಹಿತೆ ಸುರಕ್ಷಾ ಅಂತ ಏನು ಆಗಿದೆ ಅದರಲ್ಲಿ ಕೊಡಬೇಕು. ಅದು ಏನೂ ಇಲ್ಲ.
ಗಳಿಗೆ ತೋರಿದ್ದಾರೆ. ಇವರಿಗೆ ಸುಪ್ರೀಂ ಕೋರ್ಟ್ ಆದೇಶವೂ ಲೆಕ್ಕಕ್ಕಿಲ್ಲ. ಎಲ್ಲ ಕಾಂಗ್ರೆಸ್ ಸರ್ಕಾರ, ಅಲ್ಲಿಯ ಶಾಸಕರು ಏನು ಹೇಳಿದ್ದಾರೆ ಅದನ್ನು ಕಣ್ಣು ಮುಚ್ಚಿ ಈ ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ, ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೆಯಾದ ವಿಚಾರಕ್ಕೂ ವಿನಯ್ಗೂ ಯಾವುದೇ ಸಂಬಂಧ ಇರುವುದಿಲ್ಲ. ಇದು ಅಮಾಯಕನ ಸಾವಾಗಿದೆ ಎಂದು ಆರೋಪಿಸಿದ್ದಾರೆ. ಇವತ್ತು ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕೊಡಗಿನ ಒಬ್ಬ ಅಮಾಯಕ ಯುವಕನ ಸಾವಾಗಿದೆ. ಯಾಕೆಂತ ಹೇಳಿದ್ರೆ ಈ ಸಾವಿಗೆ ಕಾರಣಗಳು ತಮಗೆ ತಿಳಿದಿರ್ಬೋದು. ಈ ಹಿಂದೆ ಕೊಡಗಿನಲ್ಲಿ ಯಾರು ಶಾಸಕರುಗಳಿದ್ದಾರೆ ಇವರ ಕಾರ್ಯವೈಖರಿ ಸರಿ ಇಲ್ಲ ಅಂತ ಹೇಳೋ ದೃಷ್ಟಿಯಲ್ಲಿ ನಾಪೋಕ್ಲಿನಲ್ಲಿ ಇರುವಂಥ ಒಂದು ಶೌಚಾಲಯದ ಪರಿಸ್ಥಿತಿ ತುಂಬ ಕೆಟ್ಟದ ಆಗಿರೋದನ್ನು ಯಾರೋ ಒಬ್ಬರು ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಮಾಡಿದರು. ಇದು ವಾಸ್ತವಾಂಶ. ಯಾಕೆಂದರೆ ಪರಿಸ್ಥಿತಿ ಆಗಿತ್ತು, ಯಾರು ಅಲ್ಲಿಗೆ ಹೋಗುವಂಥ ಪರಿಸ್ಥಿತಿ ಇರಲಿಲ್ಲ, ತುಂಬ ಕೆಟ್ಟದಾಗಿರೋದನ್ನು ವಾಟ್ಸಪ್ನಲ್ಲಿ ಯಾರೋ ಹಾಕಿದ್ರು. ಆ ವಾಟ್ಸಪ್ ಗ್ರೂಪ್ನ ಅಡ್ಮಿನ್ ಇವರೊಬ್ಬರು ಪಾಪ ಇವತ್ತು ಸಾವಿಯಾಗಿದ್ದಂಥ ವಿನಯ್ ಅವರು. ಅವರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಈ ಸಂಬಂಧ ಇಲ್ಲದ ವ್ಯಕ್ತಿಯ ವಿರುದ್ಧ ಇಲ್ಲಿಯ ಯಾವುದೋ ಒಬ್ಬ ಕಾಂಗ್ರೆಸ್ ಏಜೆಂಟ್ ಈತನ ತೆನ್ನೀರ ಮೈನಾ ಅಂತ ಹೇಳುವಂಥವ್ರು ಒಂದು FIR ಮೊಕದ್ದಮೆ ಕೊಡೋ ಮುಖಾಂತರ ಆತನ ವಿರುದ್ಧ ಮೊಕದ್ದಮೆ ದಾಖಲು ಮಾಡಿ FIR ಮಾಡಿದ್ದಾರೆ. ಇವನು ಸಾಕಷ್ಟು ಇದರಿಂದ ಮನನೊಂದು ಈ ತುಂಬ ಜನರು, ಯಾಕೆಂದರೆ ಇದಕ್ಕೆ ಸಂಬಂಧ ಆ ವ್ಯಕ್ತಿಗೂ ಈ ಕೇಸಿಗೂ ಈ ವಾಟ್ಸಪ್ಪಲ್ಲಿ ಬಂದಂಥ ಮೆಸೇಜ್ಗೂ ಸಂಬಂಧನೇ ಇಲ್ಲ. ಆದರೂ ಸಹ ನಾವು ಅವತ್ತು ಪೊಲೀಸ್ ಇಲಾಖೆಗೆ ನಮ್ಮ ಪಕ್ಷದ ವತಿಯಿಂದನೂ ವಿಚಾರವನ್ನು ಹೇಳಿದ್ದೇವೆ. ಸ್ಥಳೀಯ ಪೊಲೀಸ್ ಇಲಾಖೆಗೂ ವಾಸ್ತವಾಂಶ ಗೊತ್ತಿದೆ, ಅವ್ರದ್ದು ಯಾವುದೇ ಇದರಲ್ಲಿ ಕೈವಾಡ ಇಲ್ಲ, ಅವ್ರದ್ದು ಏನು ಇದಿಲ್ಲ ಅಂತೇಳಿ. ಆದರೂ ಸಹ ಪೊಲೀಸ್ ಇಲಾಖೆ ಅವ್ರ ಮೇಲೆ FIR ಮಾಡೋ ಮುಖಾಂತರ ಅವರನ್ನು ಬಂಧಿಸಲಿಕ್ಕೆ ಪ್ರಯತ್ನಗಳು ಯಾವ ಸೆಕ್ಷನ್ ಹಾಕಿ ನಾನ್ ಬೇಲೇಬಲ್ ಸೆಕ್ಷನ್ಗಳನ್ನು ಹಾಕಿ ಬಂಧಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆಲ್ಲ ಕುಮ್ಮಕ್ಕು ಯಾರು? ಇಲ್ಲಿಯ ಇಬ್ಬರು ಶಾಸಕರುಗಳು. ಈ ಇಬ್ಬರು ಶಾಸಕರುಗಳು ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಇದಕ್ಕೆಲ್ಲ ರೀತಿ ಹೆದರಿ ಅವರಿಗೆ ಇವತ್ತು ಏನು ಮತ್ತೆ ಅವರು ಇದರಿಂದ ಬೇಲ್ ತಗೊಂಡು ಹೊರಗೆ ಬಂದರೂ ಸಹ ಇಲ್ಲಿ ಹೈಕೋರ್ಟಿಂದ ಸ್ಟೇ ಇದ್ರು ಸಹ ಮತ್ತೆ ಮೊನ್ನೆ ಆಗಿ ಪೊಲೀಸ್ ಇಲಾಖೆಯವರು ಇವರಿಗೆ ಮತ್ತೆ ಫೋನ್ ಮಾಡಿ ಎದುರಿಸ್ತಾರೆ. ಈತ ತೀವ್ರವಾಗಿ ಮನನೊಂದು ಇವತ್ತು ಅಲ್ಲಿ ಆತ್ಮಹತ್ಯೆ ಬೆಂಗಳೂರಲ್ಲಿ ಮಾಡ್ಕೊಳ್ತಿದ್ದಾರೆ, ಅಲ್ಲಿ ಕೆಲಸ ಮಾಡೋದು. ಆದರೆ ಇವತ್ತು ಇದನ್ನು ನಾವು ಹೇಳ್ತಾ ಇದ್ದೇವೆ, ಇದು ನಿಜವಾಗಿಯೂ ಆತ್ಮಹತ್ಯೆ ಅಲ್ಲ, ಇದು ಕೊಲೆ. ಯಾಕೆಂದ್ರೆ ನೇರವಾಗಿ ಸ್ಪಷ್ಟವಾಗಿ ಮೆಸೇಜ್ಗಳು ಎಲ್ಲ ಕಡೆಗೆ ಬಂದಿದೆ. ಪ್ರತಿಭಟನೆಯಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, SCC ಮೋರ್ಚಾದ ಜಿಲ್ಲಾಧ್ಯಕ್ಷ PM ರವಿ, ಮಹಿಳಾ ಬಿಜೆಪಿ ಜಿಲ್ಲಾಧ್ಯಕ್ಷೆ ಅನಿತಾ ಪೂವಯ್ಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಅಮಾಯಕ ಬಿಜೆಪಿ ಕಾರ್ಯಕರ್ತರನ್ನು ಕೊಲೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಅಮಾಯಕ ಮೇಲೆ FIR ಹಾಕ್ತಿರುವ ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಕಾರ್ಯಕರ್ತರನ್ನು ಕೊಂದ ಕಾಂಗ್ರೆಸ್ ಶಾಸಕರಿಗೆ ಹೇಳಿದ್ದಾರೆ. ಇವತ್ತು ಬೆಂಗಳೂರು ನಗರದಲ್ಲಿ ವಿನಯ್ ಸೋಮಯ್ಯ ಎಂಬುವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆ ಆತ್ಮಹತ್ಯೆಯ ನೋಟಲ್ಲಿ ಅವರ ವಿರುದ್ಧ ಒಂದು ಕೆಟ್ಟ ಪದಗಳನ್ನು ಉಪಯೋಗಿಸಿ ಸೋಷಿಯಲ್ ಮೀಡಿಯಾನಲ್ಲಿ ತೆನ್ನೀರ ಮೈನಾ ಎಂಬುವರು ಅವರು ಪೋಸ್ಟನ್ನು ಹಾಕಿ ಭಾಳಷ್ಟು ಗ್ರೂಪಲ್ಲಿ ಹರಿದಾಡಕ್ಕೆ ಬಿಟ್ಟಿದ್ದಾರೆ ಎಂಬುದ್ರ ಬಗ್ಗೆ ಸೂಸೈಡ್ ನೋಟಲ್ಲಿ ಅದರಲ್ಲಿ ಕೊಟ್ಟಿರ್ತಾರೆ. ಈ ಕೇಸಲ್ಲಿ ಸುಮಾರು ಎಲ್ಲರಿಗೂ ಗೊತ್ತಿರುವಂಗೆ ಸುಮಾರು 2 ತಿಂಗಳ ಹಿಂದೆ ನಮ್ಮ ಕಟ್ಟೆಮಾಡು ದೇವಸ್ಥಾನ ವಿಚಾರದಲ್ಲಿ 2 ಸಮುದಾಯ ಮಧ್ಯದಲ್ಲಿ ಒಂದು ಅಸಮಾಧಾನ ಇತ್ತು. ಆ ಸಂದರ್ಭದಲ್ಲಿ ಯಾವುದೇ ಸಮುದಾಯ ಅವ್ರ ಉಡುಪುಗಳ ಬಗ್ಗೆ ಯಾವುದೇ ಒಂದು ಕಮೆಂಟ್ಸ್ ಹಾಕೋದು ಇದೆಲ್ಲ ಮಾಡಿ ಕಾನೂನು ವ್ಯವಸ್ಥೆಯನ್ನು ನಮ್ಮ ಕಂಟ್ರೋಲ್ನಿಂದ ತಪ್ಪಿ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ವಿರುದ್ಧವಾಗಿ ನಾವು ಭಾಳಷ್ಟು ಕೇಸ್ ಮಾಡಿದ್ವಿ. ಅದರಲ್ಲಿ ಒಂದು ಗ್ರೂಪಲ್ಲಿ ರಾಜೇಂದ್ರ ಪಪ್ಪು ಎಂಬವರು ಒಂದು ಕೊಡವ ಉಡುಪಲ್ಲಿ ಇರೋ ಒಬ್ಬರನ್ನು ಶಾಸಕರನ್ನು ಕೊಡವ ಉಡುಪಲ್ಲಿ ಇರೋದನ್ನು ಬಾತ್ರೂಮಲ್ಲಿ ಒಂದು ಫೋಟೋವನ್ನು ಹಾಕಿಬಿಟ್ಟು ಅದು ಬಗ್ಗೆ ಒಂದು ಕಮೆಂಟ್ ಪಾಸ್ ಮಾಡಿರ್ತಾರೆ. ಆವಾಗ MLA ಬಗ್ಗೆ ಮಾತಾಡಲಿ ಮತ್ತು ಕೊಡವ ಉಡುಪಿನಲ್ಲಿ ಬೇಕಂದ್ರೆ ಆ ಉಡುಪನ್ನು ಪರ್ಟಿಕ್ಯುಲರ್ ಆಗಿ ತೊಗೊಂಡು ಬಾತ್ರೂಮಲ್ಲಿ ಹಾಕಿ ನಮಗೆ ಇನ್ಸಲ್ಟ್ ಮಾಡಿದ್ದಾರೆ ಅಂದರೆ ಎಂಬ ಒಂದು ಹೇಳುವ ಇರೋದಕ್ಕೆ ನಾವು ಒಂದು FIR ಆವಾಗ ದಾಖಲು ಮಾಡಿದ್ವಿ. ಆ ಕೇಸಲ್ಲಿ ಇಮಿಡಿಯೇಟ್ಲಿ ವಿಚಾರಣೆಗೆ ಪ್ರಯತ್ನ ಮಾಡಿದ್ವಿ. ಆದರೆ ಅವರು ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿರೋದ್ರಿಂದ ಆ ಸ್ಟೇಷನ್ಗೆ ಅವರು ಬಂದಿರೋದಿಲ್ಲ ಮತ್ತು ಹೈಕೋರ್ಟಲ್ಲಿ ಕೂಡ ಹೋಗಿ ಅವರು ಕೇಸಲ್ಲಿ ಅಪೀಲ್ ಮಾಡಿದ್ದಾರೆ. ಈ ಕೇಸಲ್ಲಿ ಈ FIR ಮಾಡಿ ನಂತರ ಈ ತೆನ್ನೀರ ಮೈನಾ ಎಂಬುವರು, ಅದರಲ್ಲಿ ಇರುವ ರಾಜೇಂದ್ರ ಪಪ್ಪು ಎಂಬುವರು ಗ್ರೂಪ್ ಅಡ್ಮಿನ್ಸ್ ಬಗ್ಗೆ ಇವರೆಲ್ಲ ಅಕ್ಯೂಸ್ಡ್ ಮತ್ತು ಬೇರೆ ಬೇರೆ ಪದಗಳನ್ನು ಉಪಯೋಗಿಸಿ ಇವರಿಗೆ ಭಾಳಷ್ಟು ಕಿರುಕುಳ ಕೊಟ್ಟಿದ್ದಾರೆ. ಇದರಲ್ಲಿ ಇದು ಮಾತ್ರ ಅಲ್ಲ, ಇದೇ ರೀತಿಯಲ್ಲಿ ಎಲ್ಲ ಪಕ್ಷದವರು, ಎಲ್ಲ ಪೊಲಿಟಿಕಲ್ ಪಾರ್ಟೀಸ್, ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸ್, ಪಬ್ಲಿಕ್ ಲೈಫಲ್ಲಿ ಇರೋರ ವಿರುದ್ಧ ಇಲ್ಲ ಸಾರ್ವಜನಿಕರ ವಿರುದ್ಧ ಇಂಥ ಅವಾಚ್ಯ ಶಬ್ದಗಳು
ನಾವು ಮಾಡುವಾಗ ನಮಗೆ ಡಿಫಮೇಷನ್ ಕೇಸ್ ಮಾಡೋದಕ್ಕೆ ಬರ್ತದೆ. ಈ ಸಂದರ್ಭವನ್ನು ಮೋಸ್ಟ್ಲಿ ಜನ ಡಿಫಮೇಷನ್ ಕೇಸ್ ಮಾಡೋದಕ್ಕೆ ಟೈಮ್ ಮತ್ತು ಇದೆಲ್ಲ ಜಾಸ್ತಿ ತಗೊಳ್ತದೆ. ಸೊ ಅದಕ್ಕಾಗಿ ಜನರು ಕೂಡ ಡಿಫಮೇಷನ್ ಕೇಸಕ್ಕೆ ಹೋಗೋದಿಲ್ಲ. ಇದನ್ನು ಪ್ರತಿಯೊಬ್ಬರು ಉಪಯೋಗಿಸ್ಕೊಂಡು ಯಾರ ಬಗ್ಗೆ ಬೇಕಾದ್ರೆ ಏನು ಬೇಕಾದ್ರೆ ಮಾತಾಡ್ತಾ ಇದ್ದಾರೆ. ಇದು ಎಲ್ಲ ಪಾರ್ಟಿಗಳಿಗೆ ಇದೆ. ಎಲ್ಲ ಪಕ್ಷದವರು ಕೂಡ ನಮ್ಮ ಆಫೀಸಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಉದಾಹರಣೆ ಇರ್ತದೆ. ಎಲ್ಲ ಪಕ್ಷದವರು ನನಗೆ ಪರ್ಸನಲ್ ಆಗಿ ಕಾಲ್ ಮಾಡಿ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, 3 ಪಕ್ಷದವರು ಕೂಡ ನನಗೆ ಕಾಲ್ ಮಾಡಿ ನನ್ನ ಬಗ್ಗೆ ಇಂತಾಗ ಮಾತಾಡ್ತಾ ಇದ್ದಾರೆ ಅಂದರೆ ಇರುವಾಗ ನಮಗೆ ಕಾನೂನು ರೀತಿಯಲ್ಲಿ ನಾವು ಏನು ಕೈಗೊಳ್ಳುವುದಕ್ಕೆ ಅವಕಾಶ ಇರಲ್ಲ. ಡಿಫಮೇಷನ್ ಕೇಸ್ ಒಂದೇ ಅವಕಾಶ ಇರ್ತದೆ. ಇದು ನಮ್ಮ ದೇಶದಲ್ಲಿ ಸಾರ್ವಜನಿಕರ ಇರಲಿ ಮತ್ತು ಪೊಲಿಟಿಷಿಯನ್ ಇರಲಿ ಎಲ್ಲರಿಗೂ ಕೂಡ ಈ ಡಿಫಮೇಷನ್ ಕೇಸ್ ಮತ್ತು ಡಿಫೇಮ್ ಮಾಡುವುದು ತುಂಬ ಜಾಸ್ತಿ ಆಗ್ತಾ ಇದೆ. ಈ ಸೋಷಿಯಲ್ ಮೀಡಿಯಾನಲ್ಲಿ ಜಾಸ್ತಿ ಆಗ್ತಾ ಇದೆ. ಇವತ್ತು ಒಂದು ಜೀವನ ಹೋಗಿಬಿಟ್ಟಿದೆ. ಒಂದು ಡಿಫೇಮ್ ಮಾಡಿರೋದ್ರಿಂದ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಸಹಿಸಿಕೊಳ್ಳೋದಕ್ಕಾಗಲ್ಲ. ಕೆಲವೊಬ್ಬರು ಸೀರಿಯಸ್ ಆಗಿ ತಗೊಳ್ತಾರೆ. ಆ ರೀತಿಯಲ್ಲಿ ಇವತ್ತು ಒಂದು ಜೀವನ ಹೋಗಿಬಿಟ್ಟಿದೆ. ನಾವು ಎಲ್ಲರೂ ಕೂಡ ಇದು ಯೋಚನೆ ಮಾಡಬೇಕು. ಈ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಡಿಫೇಮ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಪ್ರತಿಯೊಬ್ಬರು ನಾವು ಯೋಚನೆ ಮಾಡಬೇಕು. ಇದಕ್ಕೆ ಕಾನೂನು ಕೂಡ ಬೇಕಾಗುತ್ತಂದ್ರೆ ನನಗೆ ಅನಿಸ್ತದೆ. ಈ ಕಾನೂನು ಇಲ್ಲ ಅಂದರೆ ಮುಂದಿನ ದಿವಸಗಳಲ್ಲಿ ಇದು ಸಾರ್ವಜನಿಕ ಪ್ರತಿಯೊಬ್ಬರಿಗೂ ಕೂಡ ಇಂತಾಗ ತೊಂದರೆ ಆಗ್ತಾ ಇದೆ. ಈಗ ಇತ್ತೀಚೆಗೆ ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಇದೇ ರೀತಿಯಲ್ಲಿ ಸಾರ್ವಜನಿಕರಿಗೂ ತೊಂದರೆ ಮಾಡುವುದು, ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡುವುದು ಜಾಸ್ತಿ ಇದೆ. ಇವರ ಡಿಮಾಂಡ್ ಅರೆಸ್ಟ್ ಮಾಡಬೇಕಂದ್ರೆ ತಣ್ಣೀರ ಮೈನಾ ಮೇಲ್ಗಡೆ ಅರೆಸ್ಟ್ ಮಾಡಬೇಕು, ಬಂಧಿಸಬೇಕಂದ್ರೆ ಡಿಮಾಂಡ್ ಇತ್ತು. ಇದು ಬೆಂಗಳೂರಲ್ಲಿ ಘಟನೆ ಆಗಿರೋದ್ರಿಂದ ಬೆಂಗಳೂರು ಪೊಲೀಸ್ ಅವರಿಗೆ ನಾವು ಕೂಡ ಸಹಕಾರ ಖಂಡಿತವಾಗಿ ಕೊಡ್ತೀವಿ. ಮತ್ತು MLAಗಳ ವಿರುದ್ಧ ಬರೆದಿದ್ದಾರೆ ಎಂಬುದು ಬಗ್ಗೆ ಹೇಳಿದ್ದಾರೆ. ಅದು ಬಗ್ಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ.